ಸ್ನೇಹಿತರೆ, ಸದ್ಗುರು ಮಹಾದೇವ ತಾತರವರ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದು ಬಾಲಶಿವಯೋಗಿಯಾಗಿ ಗುರುತಿಸಿಕೊಂಡ ಮಹಾದೇವ ತಾತರ ರಹಸ್ಯಮಯ ಬಾಲ್ಯವನ್ನು ಹಾಗೂ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆರಂಭವಾದ ಅವರ ತಪಸ್ಸಿನ ಕಥೆಯನ್ನು. ಇಂದು ಆ ತಪಸ್ಸು ಯೋಗಿಯಾಗಿ ರೂಪಾಂತರಗೊಂಡ ಅದ್ಭುತ ಅಧ್ಯಾಯವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ತಾತರ ಸಾಧನೆ ಬಲಿತಂತೆ ಕಂತೆ ಮಾದಪ್ಪನ ಬೆಟ್ಟದ ಆಶ್ರಮದ ಗುರುಗಳಾದ ನಂಜುಂಡ ಸ್ವಾಮಿಗಳ ದರ್ಶನ ಅವರಿಗೆ ದೊರಕುತ್ತದೆ. ಇದೇ ತಾತರ ಆಧ್ಯಾತ್ಮಿಕ ಜೀವನದ ಮೊದಲ ಮೆಟ್ಟಿಲು ಅಂತಾನೆ ಹೇಳಬಹುದು. 8ನೇ ವಯಸ್ಸಿನಲ್ಲಿ ಮಹಾದೇವ ತಾತರು ದೀಕ್ಷೆ ಪಡೆದು ಹಠಯೋಗ ಸಾಧನೆಯಲ್ಲಿ ನಿರತರಾಗ್ತಾರೆ. ಕೆಲವು ವರ್ಷಗಳ ನಂತರ ಗುರುವಿನ ಆದೇಶದಂತೆ ದೇಶ ಸಂಚಾರ ಶುರು ಮಾಡ್ತಾರೆ. ಜಟಾಜೂಟಧಾರಿಯಾಗಿ ಹೆಗಲ ಮೇಲೆ ಪೂಜಾ ಗಂಟು, ಎಡಗೈಯಲ್ಲಿ ತಂಬೂರಿ, ಬಲಗೈಯಲ್ಲಿ ತ್ರಿಶೂಲ ಹಿಡಿದು ಅಲ್ಲಲ್ಲಿ ಪವಾಡಗಳನ್ನು ಮಾಡುತ್ತಾ ಸಾಕ್ತಾರೆ. ಮಲೆ ಮಹದೇಶ್ವರ ಬೆಟ್ಟದಿಂದ ನೇರವಾಗಿ ಮೈಸೂರಿಗೆ, ಮೈಸೂರಿನಿಂದ ಕಾಶಿಗೆ, ಕಾಶಿಯಲ್ಲಿ ವೇದಾಂತ ಶಾಸ್ತ್ರ ಅಧ್ಯಯನ ಮಾಡಿ ನಂತರ ಹಿಮಾಲಯದ ಗುಹೆಗಳೊಳಗೆ ದೀರ್ಘ ತಪಸ್ಸನ್ನು ಆಚರಿಸುತ್ತಾ ದೇಹದ ಹಸಿವನ್ನೇ ಮರೆತು ಧ್ಯಾನದಲ್ಲಿ ಲೀನರಾಗ್ತಾರೆ. ಸ್ನೇಹಿತರೆ, ತಾತರ ಯಾತ್ರೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಬದರಿ, ಕೇದಾರನಾಥ, ನೇಪಾಳ, ಮಾನಸ ಸರೋವರ ಮುಂತಾದ ಕಡೆ ಅವರ ಯಾತ್ರೆ ಸಾಗ್ತಾನೆ ಹೋಗುತ್ತೆ. 1910ರ ಸುಮಾರಿಗೆ ಆಫ್ರಿಕಾ, ಅಮೇರಿಕಾ, ಇಟಲಿ, ಜರ್ಮನಿ, ಮೆಕ್ಕಾ, ಮದೀನಾ ಕಡೆ ಎಲ್ಲ ಹೋಗಿ ಅಲ್ಲಲ್ಲಿನ ಧಾರ್ಮಿಕರ ಜೊತೆ ಸಂವಾದವನ್ನು ನಡೆಸಿರ್ತಾರೆ. ಸ್ನೇಹಿತರೆ, ತಾತರವರು ಯಾವ ಮತವು ದೊಡ್ಡದಲ್ಲ, ಯಾವ ಮತವು ಸಣ್ಣದಲ್ಲ ಎಂಬ ದೊಡ್ಡ ಸಂದೇಶವನ್ನು ಸಾಕಷ್ಟು ಬಾರಿ ಜನರಿಗೆ ತಿಳಿ ಹೇಳ್ತಾರೆ. ಸ್ನೇಹಿತರೆ, ಇಷ್ಟೊಂದು ಯಾತ್ರೆ ಮಾಡಿದ ಯೋಗಿಯು ಕೊನೆಗೆ ಯಾವ ಊರಿಗೆ ಬಂದರು? ಬ್ರಿಟಿಷ್ ಸರ್ಕಾರವನ್ನೇ ಆಶ್ಚರ್ಯಪಡಿಸಿದ ಅದ್ಭುತ ಘಟನೆ ಯಾವುದು? ಬಳ್ಳಾರಿಯ ಅಲ್ಲಿಪುರದಲ್ಲಿ ಮಠ ಸ್ಥಾಪನೆ ಹೇಗಾಯಿತು? ಈ ಎಲ್ಲ ಪವಾಡಗಳನ್ನು ಮುಂದಿನ ಅಂತಿಮ ಭಾಗದಲ್ಲಿ ನೋಡೋಣ. ವಿಡಿಯೋ ನೋಡಿದ ನನ್ನೆಲ್ಲ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ. ಜೈ ಸದ್ಗುರು ಮಹಾದೇವ ತಾತ.